ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಇನ್ಫಾರ್ಮೇಷನ್ ಏನಾದರೂ ಇತ್ತು ಅಂತಂದರೆ ಯಾರಿಗಾದರೂ ಶೇರ್ ಮಾಡಿ, ಓಕೆನಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಸೊ ಬನ್ನಿ, ಇವತ್ತು ನಾನಿದು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ನಮ್ಮಾಚೆ ನಾವು ಪುಂಡಿ ಅಂತ ಕರಿತೇವೆ. ಸೊ ಕಡುಬು ಅಂತ ಏನು ಹೇಳ್ತಾರೆ, ಅದು ಮಲೆನಾಡು ಸೈಡಲ್ಲಿ ಕಡುಬು ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಈಚೆ ಸೈಡ್ ಏನು ಮಾಡ್ತಾರೆ ಅಂದರೆ ನಮ್ಮ ಕರಾವಳಿ ಸೈಡಲ್ಲಿ ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ಕಡ್ದು ಮತ್ತೆ ಉಕ್ಕರಿಸಿ, ಅಂದರೆ ಬಿಸಿಲಿಟ್ಟು ಬಾಣಲೆಯಲ್ಲಿಟ್ಟು ಅದನ್ನು ಉರ್ಕರಿಸಿ ಮತ್ತೆ ಪುಂಡಿಯನ್ನು ಕಟ್ತಾರೆ, ಅಂದರೆ ಕಡುಬು ಮಾಡ್ತಾರೆ. ಸೊ ನಾನಿಲ್ಲಿ ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಈಸಿಯಾಗಿ ಮಾಡ್ತಾ ಇದ್ದೀನಿ, ಈಸಿ ರೆಸಿಪಿ ಇದು. ಸೊ ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಆನಂತರ ಮಿಕ್ಸಿಯಲ್ಲಿ ಅಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಅದನ್ನು ಅಕ್ಕಿಯನ್ನು ಚೆನ್ನಾಗಿ ಮಾಡಿ ತೊಳ್ಕೊಂಡು ಆಮೇಲೆ ಈ ಏನು ಕುದಿಯೋಕ್ಕೆ ನೀರು ಇಟ್ಟಿರ್ತೀನಲ್ಲ ಅದಕ್ಕೆ ಉಪ್ಪು ಸೇರಿಸಿ ಆಮೇಲೆ ಈ ಮಿಕ್ಸಿಯಲ್ಲಿ ಪುಡಿ ಮಾಡಿರ್ತೀವಲ್ಲ ಅಕ್ಕಿ ಪುಡಿ ಅದನ್ನು ಸೇರಿಸಿ ಮಿಕ್ಸ್ ಮಾಡುವಂಥದ್ದು. ಸೊ ಅದು ಯಾವುದೇ ರೀತಿಯ ಗಂಟಾಗದ ಹಾಗೆ ತಿರುಗಿಸ್ತಾ ಇರಬೇಕು. ಗಂಟಾದರೆ ಅಡಿ ಹಿಡಿಯತ್ತಲ್ವ, ಸೊ ಅಡಿ ಹಿಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಅದು ಅಡಿ ಹಿಡಿಯದ ಹಾಗೆ ತಿರ್ಸ್ಕೊಳ್ಬೇಕು. ಸೊ ಅದಕ್ಕೆ ನಾನಿದು ಬೇಗ ಕೂಡ ಆಗ್ತದೆ ರೆಸಿಪಿ. ಆ್ಯಂಡ್ ಇದನ್ನು ಹೀಗೆ ಮಾಡಿ ಅಟ್ಟಿಯಲ್ಲಿ, ಅಂದರೆ ಸರ್ಗೋಲಲ್ಲಿ ಹಾಕಿ ಬೇಯಲಿಕ್ಕೆ ಇಟ್ಟರೆ ಮತ್ತು ಬೇರೆ ಕೆಲಸನೂ ಮಾಡ್ಕೊಳ್ಬೋದು ಹಾಗೆ. ಸೊ ಅದಕ್ಕೆ ನಾನು ಇಲ್ಲೇನು ಮಾಡಿದ್ದೇನೆ, ಫಸ್ಟು ತಿಂಡಿಗೆ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹೇಳ್ದಂಗೆ ಅದನ್ನು ಬಿಡಲಿಕ್ಕಿಲ್ಲ, ಕೈ ತಪ್ಪಿಸ್ಲಿಕ್ಕಿಲ್ಲ, ಕೈಯನ್ನು ಹಾಗೆ ಮಾಡ್ತಾ ಇರಬೇಕು. ಯಾಕೆಂದರೆ ಗ್ಯಾಸ್ ಕೂಡ ಜೋರಲ್ಲಿರುತ್ತಲ್ಲ. ಸಿಮ್ಮಲ್ಲಿ ಇಟ್ಟರೆ ಬೇಕಾದರೆ ಸ್ವಲ್ಪ ವೆಯ್ಟ್ ಮಾಡ್ಬೋದು ನೀವು, ಜೋರಾಗಿಟ್ಟರೆ ಅದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಹಾಗೆ ರಶ್ಮಿ ಕಾಯಿ ತುರಿದು ಕೊಡ್ತೇನೆ ಚಟ್ನಿಗೆ ಅಂಥೇಳಿ, ಅವಳು ಕಾಯಿ ತುರಿದು ಕೊಡ್ತಾಳೆ ಚಟ್ನಿಗೆ. ಅದಾದ ನಂತರ ಈ ಕಡುಬಿಗೆ ಚಟ್ನಿಯನ್ನು ಮಾಡುವಂಥದ್ದು. ಈಗ ಮಳೆಗಾಲ ಅಲ್ಲ, ಹಾಗಾಗಿ ಮಕ್ಕಳಿಗೆ ಬುತ್ತಿಯಲ್ಲಿ ಕೊಡೋದ್ರಿಂದ ಚಟ್ನಿಯನ್ನು ಹಾಳಾಗೋದಿಲ್ಲ, ಬಾಕ್ಸಿಗೆ ಕೊಡೋದ್ರಿಂದ. ಅದೇ ಬೇಸಿಗೆ ಕಾಲ ಆದರೆ ಸ್ವಲ್ಪ ಹಾಳಾಗ್ತದೆ ಅಂತೇಳಿ ನಾನು ಅಷ್ಟು ಕೊಡೋದಿಲ್ಲ, ಸಾರನ್ನೇ ಕೊಡ್ತೀನಿ. ಸೊ ಅದೇನಾದ್ರು ಟೊಮೆಟೊ ಸಾರು ಥರ ಅಥವಾ ಗೊಜ್ಜು ಅಥವಾ ಈ ಥರ ಏನಾದರೂ ಮಾಡಿ ಕೊಡ್ತೀನಿ, ಪಲ್ಯ ಆ ಥರದ್ದೇನಾದರೂ. ಬಟ್ ಇವಾಗ ಮಳೆಗಾಲ ಆಗಿದ್ದರಿಂದ ಚಟ್ನಿ ಏನಾಗೋದಿಲ್ಲ, ಹಾಗಾಗಿ ಚಟ್ನಿನೇ ನೀರು ಹಾಕಿ ಕೊಡೋದಿಲ್ಲ. ಸ್ವಲ್ಪ ಕಡಿದ ತಕ್ಷಣ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದನ್ನೇ ಕೊಡ್ತೀನಿ. ಆಮೇಲೆ ಮತ್ತು ನಮಗೆ ತಿನ್ನಲಿಕ್ಕಾಗುವಾಗ ಸ್ವಲ್ಪ ನೀರನ್ನು ಸೇರಿಸೋದಂತ ಅಷ್ಟೇ. ಸೊ ಈಗ ರೆಡಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ಟೀ ಮತ್ತು ಕಷಾಯನ ಮಾಡ್ಕೊಳ್ತಾ ಇರೋದು. ಅಂದರೆ ಮೈದುನ ಇದ್ದಾರಲ್ಲ, ಅವರು ಬೇಗ ಹೋಗ್ತಾರೆ ಡ್ಯೂಟಿಗೆ, ಹಾಗಾಗಿ ನಾವು ಒಮ್ಮೆಲೆ ಫಸ್ಟಿಗೆ ಸ್ಟಾರ್ಟಿಂಗೇ ಮಾಡಿ ಬಿಡೋದು ಟೀಯನ್ನು. ಹಾಗೆ ನಾವು ಡೈಲಿ ಕಷಾಯ ಸಹ ಕುಡಿತೇವೆ, ಅದಕ್ಕೆ ಕಷಾಯವನ್ನು ಕೂಡ ಮಾಡ್ಕೊಂಡಿರೋದು. ಕಷಾಯ ಅಂತ ಹೇಳಿದರೆ ಅದೇ ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಮೆಂತೆ ಈ ಥರ ಇದನ್ನೆಲ್ಲ ಹಾಕಿ ಪುಡಿ ಮಾಡಿ, ಅಂದರೆ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಟಿರ್ತೀವಿ. ಸೊ ಅದನ್ನು ಬೆಳಗ್ಗೆ ನೀರಿಗೆ ಹಾಕಿ ಕುದಿಸಿಕೊಂಡು ಮತ್ತೆ ಕುಡಿಯುವಂಥದ್ದು. ಸೊ ಇದನ್ನು ಡೈಲಿ ಕುಡಿತೀವಿ. ಹಾಗೆ ಜೊತೆಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಹಾಕಿದ್ರಿಂದ ಸ್ವಲ್ಪ ಹರಿಬರಿ ಇರುತ್ತೆ, ಮತ್ತೆ ಏನು ತೊಂದರೆ ಇಲ್ಲ. ಮತ್ತು ರಶ್ಮಿ ಕೂಡ ಡ್ಯೂಟಿಗೆ ಹೋಗ್ತಾಳೆ, ಸಿಂಧು ಕೂಡ ಮಗುವಿಗೆ ಸ್ನಾನ ಮಾಡಿಸೋದು ಅದು ಇದು ಕೆಲಸಗಳಿರುತ್ತಲ್ಲ, ಅವಳು ಮತ್ತೆ ಆ ಕೆಲಸನ ಮಾಡ್ಕೊಳ್ತಾಳೆ. ಸೊ ಅದಕ್ಕೆ ಬೆಳಗ್ಗೆ ಫಸ್ಟು ಅಡುಗೆದು ತಿಂಡಿದೆಲ್ಲ ಏನಿದೆ ಅದು ಮಾಡ್ಕೊಳ್ಳೋದು. ಅದ್ರ ಜೊತೆಗೇ ಇಲ್ಲಿ ನೋಡ್ಬೋದು ಈ ಥರ ಆಗಿದೆ ನೋಡಿ, ಹಿಟ್ಟು ಕಲಸಿದ್ದು ನಾನು. ಅನಂತರ ಇಲ್ಲಿ ಕಷಾಯ ಜೊತೆಗೆ ಟೀ ಕೂಡ ಇಟ್ಟಿದ್ದೇನೆ. ಸೊ ಈಗ ಇದನ್ನು ಕೆಳಗಿಟ್ಟು, ಬಾಣಲೆಯನ್ನು ಕೆಳಗಿಟ್ಟು ಪುಂಡಿಯನ್ನು ಕಟ್ಟಲಿಕ್ಕಿದೆ. ಇನ್ನು ಪುಂಡಿಯನ್ನು ಕಟ್ಟಿ ತೋರಿಸ್ತೇನೆ ನಿಮಗೆ. ಬಿಸಿ ಬಿಸಿ ಇರ್ತದೆ, ಸ್ವಲ್ಪ ಕೈಗೆ ನೀರನ್ನು ತಾಗಿಸ್ಕೊಂಡು ಕಟ್ಟಿದರೆ ಆಯಿತು. ತುಂಬ ಈಸಿ ಇರುತ್ತೆ. ನಾವು ಕಡ್ದು ಮಾಡುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಅದೇ ಪುಡಿ ಮಾಡಿದರೆ ನಮಗೆ ಬೇಗ ಆಗ್ತದೆ. ಆ್ಯಂಡ್ ಹಾಗೆ ಅದೇ ಟೇಸ್ಟ್ ಇರ್ತದೆ, ಒಳ್ಳೆದಿರ್ತದೆ. ಸೊ ಅದಾದಮೇಲೆ ಈ ಸ್ವಲ್ಪ ಅಡಿ ಬಂದಿರುತ್ತಲ್ಲ, ಈ ಏನು ಬಾಣಲೆದು ಅಡಿ ಬಂದಿರುತ್ತಲ್ಲ, ಅದು ರಶ್ಮಿಗೆ ಸ್ವಲ್ಪ ಇಷ್ಟ ಆಗಿರ್ತದೆ, ಹಾಗೆ ನಾನು ಅದನ್ನು ಸ್ವಲ್ಪ ಬದಿಗೆ ಇಟ್ಟಿದ್ದೇನೆ. ಸೊ ಹಾಗೆ ನೋಡಿ, ಈ ರೀತಿಯಲ್ಲಿ ಪುಂಡಿ ರೆಡಿಯಾಗಿದೆ. ನೀವು ಸಹ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಬೆಳಿಗ್ಗೆ ತಿಂಡಿಗೆ. ಈಗ ಚಟ್ನಿಗೆ ಆ್ಯಸ್ ಯೂಶುವಲ್ ಎಲ್ಲರೂ ಮಾಡೋ ಥರನೇ ಹಸಿಮೆಣಸು, ಶುಂಠಿ, ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹುಳಿ, ಉಪ್ಪು
ಕಾಯಿ ತೆಂಗಿನಕಾಯಿ ಇದಷ್ಟನ್ನು ಸೇರಿಸುವಂಥದ್ದು. ಸೊ ನೀರುಳ್ಳಿ, ಹಸಿಮೆಣಸು, ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದ್ಸತಿ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ. ಆನಂತರ ಮಿಕ್ಸಿಯಲ್ಲಿ ಕರೆದಿರುವಂಥದ್ದು. ಸೊ ಈಗ ಚಟ್ನಿ ಕೂಡ ಪ್ರಿಪೇರ್ ಆಯಿತು. ಹೇಳ್ದಾಗೆ ಈಸಿ ಆಗುತ್ತೆ, ಚಟ್ನಿನೂ ಬೇಗ ಆಗುತ್ತೆ. ಸಾರಾದರೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಚಟ್ನಿ ಆದರೆ ಬೇಗ ಆಗ್ತದೆ. ಅದರ ಜೊತೆಗೇ ನಾವು ಇಲ್ಲಿ ಸಾರಿಗೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆನೆ ಕಡಿಲಿಕ್ಕೆ ಹಾಕಿ ಆಗಿದೆ. ಅಂದರೆ ಹೇಳಿದ್ನಲ್ಲ ನಾನು, ರಶ್ಮಿತಾ ಡ್ಯೂಟಿಗೆ ಹೋಗ್ತಾಳೆ, ಮತ್ತು ಈಚೆ ಸಿಂಧಿಗೆ ಸಹ ಮಗುವಿದು ಕೆಲಸ ಇರ್ತದೆ. ಹಾಗೆ ಈಗ ಕಡಿಲಿಕ್ಕೆ ಹಾಕಿದೆ, ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಸಿಂಧು ಅದನ್ನು ಕುದಿಸ್ತಾಳೆ. ಸಾರು ತರಕಾರಿಯನ್ನು ಬೇಯಲಿಕ್ಕೆ ಇಟ್ಟು ಅವಳು ಕುದಿಸ್ತಾಳೆ. ನೋಡ್ಬೋದು ಇಲ್ಲಿ ಕಷಾಯ ರೆಡಿ ಆಗಿದೆ. ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ದೊಡ್ಡ ಲೋಟ ಕಷಾಯ ನಾನು ಕುಡಿತೇನೆ. ಅವರಿಬ್ಬರು ಸಿಂಧು ಮತ್ತು ರಶ್ಮಿ ಸಹ ಕುಡಿತಾರೆ ಸ್ವಲ್ಪ. ನಂತರ ಆಯುಷ್ನವ್ರಿಗೆ ಸ್ಕೂಲಿಗೆ ತಿಂಡಿ ಎಲ್ಲ ಕೊಟ್ಟು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿ ಈಗ ಆಯುಷ್ ಸ್ಕೂಲ್ಗೆ ಹೊರಟ ನೋಡಿ. ಬಾಯ್ 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 ಮಾಡ. ನೀವು ಬೇಗ ಬರ್ತಂಡಿ ಆಯುಷ್ ಬಸ್. ಆಯುಷ್ ಇವತ್ತು ಬೇಗ ಬಂತ ಬಸ್ ಅಲ್ಲ? ಮಳೆಯಲ್ಲಿ ಕೆಸರಾಗಿದೆ ಸ್ವಲ್ಪ. ಸ್ವಲ್ಪ ಮಸ್ತ್ ಕೆಸರುಂಡಿ. ಸಮಿತ್ ಬಾಯ್. ಆಯುಷು ಮತ್ತೆ ಸಮಿತ್ ಇಬ್ರು ಸ್ಕೂಲ್ಗೆ ಹೊರಟ್ರು. ಇಬ್ರದ್ದು ತಿಂಡಿ ಎಲ್ಲ ಆಯ್ತು. ಸೊ ಬ್ಯಾಗ್ ಪ್ಯಾಕ್ ಎಲ್ಲ ಆಯ್ತು. ಈಗ ಹೊರಟರು. ಬಸ್ ಬಂತು. ಬಸ್ ಮನೆ ತನಕನೇ ಬರ್ತದೆ, ಸೊ ಮನೆ ಹತ್ರನೇ. ಸೊ ಅಲ್ಲಿಗೆ ಮಕ್ಕಳನ್ನ ಸ್ವಲ್ಪ ಎದುರು ಬಿಟ್ಟರೆ ಆಯ್ತು ಅಷ್ಟೇ, ಅವ್ರು ಹೋಗ್ತಾರೆ. ನಂತರ ಇನ್ನು ಆದಿ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ. ಸೊ ಅವನದ್ದು ಕೂಡ ತಿಂಡಿ ಎಲ್ಲ ಆಯ್ತು. ಇನ್ನು ಅವನದ ರಿಕ್ಷಾ ಬರ್ಬೇಕು. ಬಲ್ತೇನೆ ದಿಶಿತ್ ನಿನ್ನಂತದ್ದು ಬಲ್ತೀನಿ. ಅವು ನಿನ್ನ ನೋಡಿ ಓಡಿತ್ತು. ಬಲ್ತೇನೆ. ಶಾಲೆ ಬಿದ್ದಾಡೇನಾ? ಏನು ತಿಂಡಿ? ಮ್ಯಾಗಿ. ನಾನು ಮ್ಯಾಗಿ ಇವತ್ತು ಒಂದು ಪುಳಿಯೋಗರೆ ಇರ್ತೀನಿ. ಹೌದಾ? ಬಾಯ್ 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 ಬಾಯ್. ನಿನ್ನ ಜೋಕುಲ್ ಟೊಪ್ಪಿ ಬಡಂ ಪೋತೇರಾ? ಬಾಯ್ ಬಾವು ಬಾಯ್ ಮಲ್ಪು. ಇಂಚ ಬಾಯ್ ಮಲ್ಪು. ಬಾಯ್ ಮಲ್ಪು. ಬಾಯ್. ನಿನ್ನ ತಂಗಿಯನ್ನು ಬಿಟ್ಟು ಹೋಗುದಾ ಶಾಲೆಗೆ? ಹಾಂ, ತಂಗಿಯನ್ನು ಬಿಟ್ಟು ಹೋಗ್ತೀಯಾ? ಬಾಯ್ ಬಾಯ್. ಇಲ್ಲಿ ನೋಡು, ರಿಕ್ಷಾ ಬರಲಿಲ್ಲ ನಿಂದು. ಎಷ್ಟು ಚಂದ ಕಾಣುದಲ್ಲ ನೀನು ಇವತ್ತು. ಅದಿದ್ದು ರಿಕ್ಷಾ ಬಂತಲ್ಲ, ಸೌಂಡ್ ಆಗ್ತಾ ಉಂಟು. ರಿಕ್ಷಾ ಬಂದ ಕೂಡಲೇ ಹೋಗಿ ರಾಶಿ ರಕ್ಷಣವ್ರ ಮೇಲೆ ಹೋಗ್ತಾರಲ್ಲ, ಆ ಥರ ನೀನು ಸಹ ಮೇಲೆ ಹತ್ತಿ ಕುತ್ಕೋ ಆಯ್ತಾ? ಹಾಂ, ಬಾಬು ಲಕ್ಕದಿಂದವಲ್ಲ ಅಂಕೋಪೆ ಊಟ ಏನು ಒಂದು ಸ್ವಲ್ಪ ಹುಲ್ಲ ಇರ್ತೈತೆ, ಆಟ ಮಾಡ್ಬೇಕು. ಬಾಯ್ ಆದಿ. ಬಂತು ರಿಕ್ಷಾ. ಆದಿದ್ದು ರಿಕ್ಷಾ ಬಂತು. ಅಂದು ಇನ್ನು ಸ್ಟೈಲ್ ಆತಿನ ಬೇಕರ್ ದಿಕ್ಕ. ಕೊಡು ಬ್ಯಾಗ್ ಬಿಡು ಬಾಬು. ನಾನಿ ಅಯ್ಯೋ ಏನು ಮಾಡಿ ಈಚೆ ನೋಡಿ ಮಾಡಿ ಬಾಯ್ ಮಾಡಿ. ಹಾಂ, ಚೀಚೆಯಲ್ಲಿ ಅವನಿಗೆ ಬರ್ತಿದ್ದಾನೆ. ಆದಿ ನೋಡಿ ಸ್ಟೈಲ್ ಆಗಿದೆ ಇವತ್ತು ಅಲ್ಲ? ಬರ್ತದೆ ಇವತ್ತಾ? ಅಲ್ಲಪ್ಪ, ಸುಮ್ಮ ಅದೇ ಇವತ್ತು ಆದಿ ಹೋದ. ನೋಡ್ಬೋದು ಆದಿ ಕೂಡ ಸ್ಕೂಲ್ಗೆ ಹೋದ. ಹೀಗಿರುತ್ತೆ ನಮ್ಮದು ಮಾರ್ನಿಂಗ್ ರೊಟೀನು. ಇನ್ನು ಸ್ನಾನ ಮಾಡಿ ಕೆಲಸಕ್ಕೆ ಕೂತ್ಕೊಳ್ಬೇಕು. ನಂದು ಡ್ಯೂಟಿ ಕೂಡ ಶುರು ಆಗುತ್ತೆ. ಸೊ ಇಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆಯೇ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.